ಒಂದಾನೊಂದು ಕಾಲದಲ್ಲಿ ಶಿಕ್ಷಕ ತರಬೇತಿ ಮುಗಿಸಿದ ಒಬ್ಬ ಯುವ ಮತ್ತು ಉತ್ಸಾಹಭರಿತ ಪ್ರಾಥಮಿಕ ಶಾಲಾ ಶಿಕ್ಷಕರು ಹೊಸ ಶಿಕ್ಷಕರಾಗಿ ಉತ್ತರಹಳ್ಳಿ ಗ್ರಾಮಕ್ಕೆ ಬಂದರು. ಆ ಶಿಕ್ಷಕರು ಕೇವಲ ಉತ್ತಮ ಶಿಕ್ಷಣ ಒದಗಿಸಲು ಮಾತ್ರವಲ್ಲ, ಬದಲಿಗೆ ವಿದ್ಯಾರ್ಥಿಗಳ ಜೀವನದಲ್ಲಿ ಸಕಾರಾತ್ಮಕ ಪ್ರಭಾವ ಬೀರುವುದರ ಬಗ್ಗೆ ತುಂಬಾ ಆಸಕ್ತರಾಗಿದ್ದರು. ಅವರು ಕ್ರೀಡೆಗಳಿಂದ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಹೊರತರಲು ಸಾಧ್ಯ ಎಂದು ನಂಬಿದ್ದರು. ಆ ಗ್ರಾಮದಲ್ಲಿ ಕ್ರೀಡೆಗಳ ಬಗ್ಗೆ ಪರಿಚಯ ಅಥವಾ ಆಸಕ್ತಿ ಬಹಳ ಕಡಿಮೆ ಇತ್ತು ಮತ್ತು ಮಕ್ಕಳಿಗೆ ಯಾವುದೇ ಕ್ರೀಡಾ ಚಟುವಟಿಕೆಗಳಲ್ಲಿ ತರಬೇತಿಯ ಅನುಭವವಿರಲಿಲ್ಲ. ಇದನ್ನು ಬದಲಾಯಿಸಲು ನಿರ್ಧರಿಸಿದ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪ್ರತಿ ಸಂಜೆ ಶಾಲೆ ಮುಗಿದ ಬಳಿಕ ಕ್ರೀಡಾ ತರಬೇತಿ ನೀಡಲು ತೀರ್ಮಾನಿಸಿದರು. ಅವರು ದೈಹಿಕವಾಗಿ ಸಾಮರ್ಥ್ಯವಿರುವ ಕೆಲವು ಹಿರಿಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರು. ಚುರುಕುತನ ಮತ್ತು ಸಹನೆ ಹೊಂದಿರುವ ಆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಬಡ್ಡಿ, ವಾಲಿಬಾಲ್ ಮತ್ತು ಖೋ-ಖೋ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನೀಡಿದರು. ಅವರು ಪ್ರತಿಯೊಂದು ಆಟದ ನಿಯಮ ಮತ್ತು ತಂತ್ರಗಳನ್ನು ಕಲಿಸುತ್ತಿದ್ದರು. ಅವರಲ್ಲಿ ಒಗ್ಗಟ್ಟು, ಶಿಸ್ತು, ಪರಿಶ್ರಮ ಮತ್ತು ತಾಳ್ಮೆಯ ಮೌಲ್ಯಗಳನ್ನು ಬೆಳೆಸಿದರು. ಈ ವಿದ್ಯಾರ್ಥಿಗಳು ಆರಂಭದಲ್ಲಿ ಕ್ರೀಡೆಗಳ ಯಾವುದೇ ಅನುಭವವಿಲ್ಲದಿದ್ದರೂ ತಮ್ಮ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿರಂತರ ಅಭ್ಯಾಸ ಮಾಡಿದರು. ದಿನನಿತ್ಯ ಅಭ್ಯಾಸದಿಂದ ಮಕ್ಕಳು ಈ ಆಟಗಳಲ್ಲಿ ಬಲವಾದ ಆಸಕ್ತಿ ಮತ್ತು ಪರಿಣತಿ ಹೊಂದಿದರು. ಅವರ ಸಮರ್ಪಣೆ ಮನೋಭಾವದಿಂದ ಒಳ್ಳೆಯ ಫಲಿತಾಂಶ ಕಾಣಲು ಶುರುವಾಯಿತು. ಅಂತರ ಶಾಲಾ ಸ್ಪರ್ಧೆ, ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ಉತ್ತಮ ಸಾಧನೆ ಮಾಡಿದರು. ಉತ್ತರಹಳ್ಳಿ ಶಾಲಾ ಮಕ್ಕಳು ಬೆಂಗಳೂರು ಜಿಲ್ಲೆಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಬಡ್ಡಿ ಮತ್ತು ವಾಲಿಬಾಲ್ ಎರಡರಲ್ಲಿಯೂ ಪ್ರಥಮ ಸ್ಥಾನ ಪಡೆದರು. ಈ ಶ್ರೇಷ್ಠ ಸಾಧನೆಯು ಅವರ ಶಾಲೆಗೆ ಅಪಾರ ಖ್ಯಾತಿ ತಂದಿತು. ಉತ್ತರಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರು ಎಲ್ಲ ಗ್ರಾಮಸ್ಥರಿಂದ ಸಹ ಗೌರವವನ್ನು ಪಡೆದರು. ಅವರ ಬದ್ಧತೆ ಮತ್ತು ಬೋಧನಾ ಕೌಶಲ್ಯವು ಸಮುದಾಯದಲ್ಲಿ ಮಹತ್ವದ ಪರಿಣಾಮವನ್ನು ಉಂಟುಮಾಡಿತು. ಒಮ್ಮೆ ಈ ಶಿಕ್ಷಕರಿಗೆ ಸರ್ಕಾರದಿಂದ ವರ್ಗಾವಣೆ ಆದೇಶ ಬಂತು. ಈ ಆದೇಶವನ್ನು ವಿರೋಧಿಸಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ವರ್ಗಾವಣೆಯನ್ನು ತಡೆಯಲು ಪ್ರಯತ್ನಿಸಿದರು. ಸ್ಥಳೀಯ ಶಾಸಕರ ಸಹಕಾರದಿಂದ ವರ್ಗಾವಣೆಯನ್ನು ನಿಲ್ಲಿಸಲಾಯಿತು. ಇದೇ ರೀತಿ 3 ಬಾರಿ ಯಶಸ್ವಿಯಾಗಿ ಅವರ ವರ್ಗಾವಣೆ ತಡೆಯಲಾಯಿತು. ಆದರೆ 4ನೇ ಬಾರಿ ವರ್ಗಾವಣೆ ಪ್ರಯತ್ನದ ಸಮಯದಲ್ಲಿ ಹಳೆ ಶಾಸಕರು ಬದಲಾದರು. ಹೊಸ ಶಾಸಕರು ಬದಲಾವಣೆಯ ಆದೇಶವನ್ನು ವಿರೋಧಿಸಲಿಲ್ಲ. ಅದರ ಫಲವಾಗಿ ಶಿಕ್ಷಕರನ್ನು ಮತ್ತೊಂದು ಶಾಲೆಗೆ ಬದಲಾಯಿಸಲಾಯಿತು. ಉತ್ತರಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಅವರ ಅಮೂಲ್ಯ ಮಾರ್ಗದರ್ಶನವನ್ನು ಕಳೆದುಕೊಂಡರು. ಇದು ವಿದ್ಯಾರ್ಥಿಗಳಿಗೆ ಕಠಿಣವಾದ ಸಮಯವಾಗಿತ್ತು. ಶಿಕ್ಷಕರನ್ನು ಕಾಮಾಕ್ಷಿಪಾಳ್ಯ ಸರ್ಕಾರಿ ಶಾಲೆಗೆ ಬದಲಾಯಿಸಲಾಯಿತು. ಇಲ್ಲಿಯೂ ಅವರು ನೀಡುವ ಶಿಕ್ಷಣ ಮತ್ತು ಕ್ರೀಡಾ ತರಬೇತಿಯಿಂದ ಪ್ರಸಿದ್ಧರಾದರು. ಕೆಲವು ವರ್ಷಗಳ ನಂತರ ಅವರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದರು. ಅವರ ವಿಶಿಷ್ಟ ತರಬೇತಿ ಮತ್ತು ಸಮರ್ಪಣೆ ಹೆಚ್ಚಿನ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ದಾಖಲಿಸಲು ಆರಂಭವಾಯಿತು. ಇದು ಖಾಸಗಿ ಶಾಲಾ ನಿರ್ವಹಣೆಗೆ ದೊಡ್ಡ ಹಿನ್ನಡೆಯುಂಟಾಯಿತು. ಖಾಸಗಿ ಶಾಲೆಗಿಂತ ಉತ್ತಮ ಶಿಕ್ಷಣ ಮತ್ತು ಕ್ರೀಡಾ ಚಟುವಟಿಕೆಯಿಂದ ಆ ಊರಿನ ಮತ್ತು ಸುತ್ತಮುತ್ತಲ ಪ್ರದೇಶದ ಪೋಷಕರು ಅವರ ಮಕ್ಕಳನ್ನು ಅಲ್ಲಿಯ ಸರ್ಕಾರಿ ಶಾಲೆಗೆ ಸೇರಿಸಲು ಉತ್ಸಾಹ ತೋರಿದರು. ಆ ಶಿಕ್ಷಕರ ನಾಯಕತ್ವದಡಿಯಲ್ಲಿ ವಿದ್ಯಾರ್ಥಿಗಳು ಬುದ್ಧಿವಂತರು ಮತ್ತು ತಿಳಿವಳಿಕೆಯನ್ನು ಹೊಂದಿದ್ದು ಶಿಕ್ಷಣ, ಯೋಗ ಮತ್ತು ಕ್ರೀಡೆಗಳಲ್ಲಿ ಅಭಿವೃದ್ಧಿ ಕಂಡರು. ಏಕೆಂದರೆ ಶಿಕ್ಷಕರ ಪ್ರಭಾವ ಮತ್ತು ಉತ್ತಮ ಬೋಧನೆ ಸಮುದಾಯದಲ್ಲಿ ಶಾಶ್ವತವಾದ ಪ್ರಭಾವವನ್ನು ಬೇರುಬಿಟ್ಟಿತು. ಸುಮಾರು 1,000ದಷ್ಟು ವಿದ್ಯಾರ್ಥಿಗಳು ಅಲ್ಲಿ ಅಭ್ಯಾಸ ಮಾಡುತ್ತಿದ್ದರು. ಇವರಿಗೆ ಪೈಪೋಟಿ ಕೊಡಲಾಗದೆ ಖಾಸಗಿ ಶಾಲೆಗಳು ಅವರು ಯಾವಾಗ ನಿವೃತ್ತಿಯಾಗುವರೆಂದು ಎದುರು ನೋಡುವಂತಾಯಿತು. ಆ ಪ್ರದೇಶದಲ್ಲಿ ಅವರು ಒಬ್ಬ ಉತ್ತಮ ಜನಜನಿತ ಶಿಕ್ಷಕರು ಮತ್ತು ಸಜ್ಜನ ವ್ಯಕ್ತಿಯಾಗಿದ್ದರು. ಇವರಿಂದ ಶಿಕ್ಷಣ ಪಡೆದ ಹಲವಾರು ವಿದ್ಯಾರ್ಥಿಗಳು ಸಾರ್ಥಕ ಜೀವನ ನಡೆಸುತ್ತಿರುವರು, ಒಳ್ಳೊಳ್ಳೆ ಕೆಲಸ ಕಾರ್ಯ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವರು. ಆದರೆ ನಮ್ಮ ಶಿಕ್ಷಕರು ತಮ್ಮ ಇಡೀ ಜೀವನವನ್ನು ಮಾತ್ರ ಎಲೆ ಮರೆಯ ಕಾಯಿಯಂತೆ ಶಾಲಾ ಮಕ್ಕಳ ಅಭಿವೃದ್ಧಿಗೆ ಮುಡಿಪಾಗಿಟ್ಟರು. ಆ ಶಿಕ್ಷಕ ಯಾರು ಎಂದು ನಿಮಗೆ ಗೊತ್ತೇ? ಹೌದು, ಅದು ಎಲ್ಲರ ನೆಚ್ಚಿನ ಮಾರೇಗೌಡ ಸರ್. ಅವರಿಂದ ವಿದ್ಯಾ ಬುದ್ಧಿ ಪಡೆದ ನಾವೆಲ್ಲ ಮಾರೇಗೌಡ ಸರ್ ಅವರಿಗೆ ಚಿರವಣಿಗಳು.